ಬಹಳ ವಿಶೇಷವಾಗಿ ಅಂತೂರು ಬೆಂತೂರಿನಲ್ಲಿ 33 ದಿನಗಳ ಕಾಲ 775 ತಾಸು ಅನುಷ್ಠಾನವನ್ನು ಮಾಡೋದ್ರ ಮುಖಾಂತರ ಇವತ್ತು ಈ ಭಾಗವನ್ನು, ಈ ನಾಡನ್ನು ಉದ್ಧರಿಸಿರ್ತಕ್ಕಂಥ ರಾಚೋಟೇಶ್ವರ ಮಹಾಸ್ವಾಮಿಗಳವರು ಇಂದು ಬೆಳಿಗ್ಗೆ 5 ಗಂಟೆಯಿಂದ ಉಳುವಿಗೆ ಅಂತೂರು ಬೆಂತೂರು ಮಠದಿಂದ ಪಾದಯಾತ್ರೆಯನ್ನು ಈಗ ಪ್ರಾರಂಭ ಮಾಡಿದ್ದಾರೆ. ಈಗ ಅಂತೂರು ಬೆಂತೂರಿನಿಂದ ಮಜ್ಜಿಗುಡ್ಡ ಮತ್ತು ಅಣ್ಣಿಗೇರಿ ಮತ್ತು ಭದ್ರಾಪುರವರೆಗೆ ಇವತ್ತಿನ ಒಂದು ಪಾದಯಾತ್ರೆ ಜರುಗಲಿದ್ದು, ಇವತ್ತೇನು ಬೆಳಿಗ್ಗೆ ಪರಮ ಪೂಜ್ಯ ರಾಚೋಟೇಶ್ವರ ಮಹಾಸ್ವಾಮಿಗಳವರು ಉಳುವಿಗೆ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ ನಂತರ ಇತ್ತೀಚಿನವರೆಗೆ ಮಳೆ ಇಲ್ಲದೆ ಭೀಕರ ಬರಗಾಲದ ಛಾಯೆಯನ್ನು ಕಾಣ್ತಾ ಇರತಕ್ಕಂಥ ರೈತರಿಗೆ ಅವರು ಇವತ್ತೇನು ಪಾದಯಾತ್ರೆ ಪ್ರಾರಂಭ ಮಾಡ್ಯಾರ, ಆರಂಭಕ್ಕೆ ಇಡೀ ಈ ಭಾಗದೊಳಗೆ ಮಳೆಯನ್ನು, ಆ ವರುಣದೇವ ಕೃಪೆಯನ್ನು ತೋರೋದ್ರ ಮುಖಾಂತರ ಈ ಭಾಗದ ರೈತರಿಗೆ ಪೂಜ್ಯರ ಒಂದು ಪಾದಯಾತ್ರೆಯಲ್ಲಿ ಒಂದು ಹರ್ಷ ಅಂತಕ್ಕಂಥದ್ದು ಆ ವರುಣನ ಆಗಮನದಿಂದ ಆಗಿದೆ. ಇವತ್ತು ವಿಶೇಷವಾಗಿ ಈ ಬೂದೀಶ್ವರ ಮಹಾಸ್ವಾಮಿಗಳು 775 ವರ್ಷಗಳ ಕಾಲ ಬದುಕಿದ್ರು ಅಂತಕ್ಕಂಥದ್ದನ್ನು ನಾವೆಲ್ಲ ಕೇಳಿದ್ವಿ. ಆದರೆ ಇವತ್ತು ಪ್ರತ್ಯಕ್ಷವಾಗಿ ಬೂದೀಶ್ವರರ ಅವತಾರದಂತೆಯೇ 775 ತಾಸು 33 ದಿನಗಳ ಕಾಲ ಅನುಷ್ಠಾನ ಮಾಡಿ ಇವತ್ತು ಶ್ರೀಗಳ ಪಾದಯಾತ್ರೆ ನೀವು ಇವತ್ತು ಉಳುವಿಗೆ ಹೊಂಟತಿ. ಇದು ನಿಜವಾಗಿಯೂ ಕೂಡ ಭಕ್ತ ಸಾಗರ ಅಂತಕ್ಕಂಥದ್ದು. ಇಡೀ ಮಾರ್ಗದುದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯೊಳಗೆ ಪೂಜ್ಯರನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಬಂದಿರತಕ್ಕಂಥ ಸಮೂಹಕ್ಕೆ ಭಕ್ತರಿಗೆ ಬಹಳ ದೊಡ್ಡ ಸಂತೋಷ ಏನಂದರೆ ಪಾದಯಾತ್ರೆ ಆರಂಭಕ್ಕನೇ ಇವತ್ತು ವರುಣ ಏನು ಒಂದು ಆಶೀರ್ವಾದವನ್ನು ಮಾಡ್ಯಾನ, ಆ ಪೂಜ್ಯರ ಕೃಪೆಯಿಂದ ಅಂತಕ್ಕಂಥ ಒಂದು ಭಾವನೆಯನ್ನು ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ನಿಜವಾಗಿಯೂ ಈ ಉಳುವಿಯವರಿಗೆ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗಬೇಕು, ಅದರ ಜೊತೆಗೆ ಲಕ್ಷಾಂತರ ಭಕ್ತರು ಆ ಒಂದು ಕೃಪಾಶೀರ್ವಾದವನ್ನು ಪಡೆದುಕೋಬೇಕು ಅಂತಕ್ಕಂಥ ಒಂದು ಅಭಿಮಾನದ ಸಂಗತಿ ಎಲ್ಲ ಭಕ್ತರಲ್ಲಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೇವೆ. ತಮ್ಮ ಹೆಸರು ರೀ? ಷಣ್ಮುಖ ಗುರಿಕಾರ್.